ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸಂಜೆ 5:30 ಆಗಿದೆ. ಸೊ ಮೊದಲಿಗೆ ನಾನು ಸಂಜೆ ದೀಪ ಹಚ್ಚೋದ್ರಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀರಾ ಅಲ್ವಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಇವತ್ತು ಏನಿಲ್ಲ, ಹಾಗೇ ಒಂದು ವ್ಲಾಗ್ ಮಾಡೋಣ ಅಂತೇಳಿ ನಾನು ರೆಡಿಯಾಗಿರೋ ಉದ್ದೇಶ ಸ್ವಲ್ಪ ಹೊರಗೆ ಅಂದರೆ ಇಲ್ಲೇ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಹೋಗಿದ್ದೆ. ಪಾಪುನ ನೋಡ್ಕೊಂಬರ್ಬೇಕಿತ್ತು, ಅವ್ರ ಮಗಳು ನೋಡಿ. ಆಯಿತು, ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ದೆ ಇವತ್ತು. ಸೊ ಮೋನಗುಂಡ ಕ್ಯಾಮ್ರಾ ನೋಡ್ತಿದ್ದೀಯ ನೀನು? ಮೊಬೈಲ್ ನೋಡಂಗಾಗಿದೆಯಾ? ನನಗೆ ಮೊಬೈಲು ಇದ್ರದ್ದು ಹೇರ್ ಸ್ಟೈಲ್ ನೋಡಿ. ಇವಳದು ಹೇರ್ಸ್ ಅಂತೂ ತುಂಬಾ ಗ್ರೋತ್ ಇದೆ. ಕ್ಲಿಪ್ ಹಾಕಿದ್ದೀನಿ. ಟ್ರೇ ನೋಡಿ, ನನ್ನ ಮಗಳು ಮಮ್ಮ ಇದು ತೋರಿಸಿ ಅಂತ ತಂದ್ಕೊಟ್ಟು ತೋರ್ಸಕ್ಕೆ ತಂದ ಹೊಸ ಟ್ರೇ ಅಂತ. ಜಸ್ಟ್ 2 ಕಪ್ ಕಾಫಿ ಸರ್ವ್ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ. ಜಸ್ಟ್ 99 ರುಪೀಸ್. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿನ್ನೆ ಮಾಲ್ಗೆ ಹೋಗಿದ್ವಲ್ಲ, ಅಲ್ಲಿ ತಂದಿದ್ದು. ಫಸ್ಟ್ ಮಮ್ಮ ಖಾಲಿ ಮಾಡೋಗು. ಯಾವುದು? ಇಬ್ರುದು, ನಿಂದು ನಂದು ಅನ್ನಂಗಿಲ್ಲ ಇವಾಗ. ಅವಳದು ನಿಂದು. ಎಸ್ ಫ್ರೆಂಡ್ಸ್, ನಾನಿವಾಗ ಈ ಬ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಅಂದರೆ ಡಿಟಾಕ್ಸ್ ಡ್ರಿಂಕ್, ಯಾವ ಥರ ಗ್ಲೋಯಿಂಗ್ ಸ್ಕಿನ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ, ಹಾಗೆ ಸ್ಮೂತಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ತೋರಿಸ್ಕೊಂಡು ಹೋಗ್ತೀನಿ. ಸೊ ನಾನು ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ನ. ಇವತ್ತು ನಾನು ಗ್ಲೋಯಿಂಗ್ ಸ್ಕಿನ್ಗೆ ಸ್ವಲ್ಪ ಆರೆಂಜ್ ಯೂಸ್ ಮಾಡೋಣ ಅಂತೇಳಿ ಡಿಟಾಕ್ಸ್ ಡ್ರಿಂಕ್ಗೆ ಪೊಮೊಗ್ರೆನೇಟು, ಆರೆಂಜು, ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೆ. ಮಾರ್ನಿಂಗ್ ಟೈಮ್ ಶುಂಠಿ ನೀರು ಕುಡಿದ್ರೆ ತುಂಬಾ ಒಳ್ಳೇದಲ್ವಾ. ಬೆನಿಫಿಟ್ಸ್ ತುಂಬಾ ಇದೆ ಇದರಿಂದ ಡಿಟಾಕ್ಸಿಫೈ ಮಾಡೋದಕ್ಕೆ. ಸೊ ಅದಕ್ಕೇನೆ ಈಗ ಇದನ್ನು ಒಂದು ಗ್ಲಾಸ್ ಕುಡ್ಕೊಂಡು ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಎದ್ದ ಕೂಡಲೇ ನೋಡ್ಬೋದು, ನಾನಿವಾಗ ಡ್ರಿಂಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಒಂದು ಕಿಚನಲ್ಲಿ ಮನಿ ಪ್ಲಾಂಟ್ ಗಿಡ ಹಾಕಿದ್ನಲ್ವಾ, ಬಿಸಿಲು ತುಂಬ ಸಮ್ಮರ್ ಇದೆಯಲ್ಲ, ಕಿಟಕಿಲಿ ಬಿಸಿಲು ಹಾಗೇ ಬರ್ತಾಯಿತ್ತು. ಸೊ ಅದಕ್ಕೇನಾಗ್ತಿದೆ ಅಂದರೆ ನೀರು ಕೂಡ ಬೇಗನೆ ಖಾಲಿ ಆಗ್ತಾಯಿತ್ತು. ಒಂಥರ ಬಾಡೋಗ್ತೈತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅದು. ಸೊ ತೆಗೆದ್ಬಿಟ್ಟು ನೀರೆಲ್ಲ ಹಳೆ ನೀರು ಚೆಲ್ಲಿ ನೀಟಾಗಿ ವಾಶ್ ಮಾಡಿ ಅದೊಂದು ಬೌಲ್ನ ಅಂದರೆ ಗ್ಲಾಸ್ ವಾಸಲ್ಲಿ ನಾನು ಹಾಕಿರೋದು ಅದನ್ನು. ಸೊ ನೀಟಾಗಿ ಎಲ್ಲ ಮತ್ತೆ ಇಡೋಣ ಅಂತ ಹೇಳಿ ಅಲ್ಲಿ ಅದು ಎಕ್ಸಾಕ್ಟ್ ಫ್ಯಾನು ರಿಮೂವ್ ಮಾಡಿದ್ದಾರಲ್ವ, ಹೋಗೋ ಥರ ಅಲ್ಲಿ ಮಸ್ಕ್ಯೂಟೋದು ನಾನೊಂದು ಇದನ್ನು ಮಸ್ಕ್ಯೂಟೋದು ಪದರೆ ಇರುತ್ತಲ್ವ ಅದನ್ನು ಹಾಕಿದ್ದೆ. ಅದರಲ್ಲಂತೂ ಫುಲ್ಲು ಆಯಿಲು ಹೋಗಿ ಸ್ಟೋರ್ ಆಗಿಬಿಟ್ಟಿದೆ. ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇತ್ತು. ಅದನ್ನು 2 ನೈಟ್ ಅಥವಾ 1 ನೈಟ್ ಫುಲ್ಲು ಸೋಪ್ ಆಯಿಲಲ್ಲಿ ಸೋಪ್ ಮಾಡಿಡೋಣ ಅಂತ ಅದನ್ನು ಹಾಕ್ಬಿಟ್ಟೆ ತೆಗೆದು. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಜ್ಯೂಸ್ ಕೂಡ ಕುಡ್ಕೊಂಡೆ. ಆ ಟೈಮಲ್ಲಿ ಬ್ರೇಕ್ಫಾಸ್ಟಿಗೆ ಮಖಾನದು ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಮಖಾನ ನಾನು ಫಸ್ಟು ರೋಸ್ಟ್ ಮಾಡಿಕೊಂಡೆ, ಡ್ರೈ ರೋಸ್ಟ್ನ. ಅದಕ್ಕೆ ಆ್ಯಪಲ್ ಕೂಡ ಬೇಕು. ಸೊ ಇವತ್ತು ಆ್ಯಪಲ್ನ ನಾನು ಪೀಲ್ ಮಾಡಿಕೊಂಡೆ ಹಾಕೋತಾ ಇದ್ದೀನಿ. ಇದು ಆ್ಯಪಲ್ ನೋಡೋದಕ್ಕೆ ಮೇಲೆ ಒಂಥರ ಪಳ ಹೊಳಿತಾ ಇತ್ತು, ಚೆನ್ನಾಗಿತ್ತು. ಒಂದ್ಸತಿ ಹೀಗೆ ಯಾವುದೋ ಕೇಳಿದ್ದೆ, ಆ್ಯಪಲ್ ಎಲ್ಲ ಫ್ರೆಶಾಗಿ ಚೆನ್ನಾಗಿರಬೇಕು ಅಂದರೆ ವ್ಯಾಕ್ಸಿನ್ ಯೂಸ್ ಮಾಡಿರ್ತಾರೆ ಅಂತ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಆ್ಯಪಲ್ಸ್ಗಳು ಅನ್ನೋದು ಅಂತ. ನಾನು ಎಲ್ಲ ಆ್ಯಪಲ್ನು ಪೀಲ್ ಮಾಡೋಕ್ಕೆ ಹೋಗಲ್ಲ ನಾನು ತಿನ್ನೋದಕ್ಕೆ. ಇದು ಒಂಥರ ಶೈನಿಂಗ್ ತುಂಬ ಇತ್ತಲ್ಲ, ಅದಕ್ಕೆ ಪೀಲ್ ಮಾಡಿಕೊಂಡೆ. ಸೊ ಜೊತೆಗೆ ಅಂಜೂರ, ಡ್ರೈ ಫ್ರೂಟ್ಸ್ಗಳೆಲ್ಲ ಸ್ವಲ್ಪ, ಹಾಗೆ ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಇದನ್ನು ಮ್ಯೂಸ್ಲಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ. ನನಗೆ ಅದನ್ನ ಮ್ಯೂಸ್ಲಿ ನಾನು ಎಸ್ಪೆಷಲಿ ಬೆರೀಸ್ದು ಹಾಕೋತೀನಿ. ನನಗೆ ಅದು ಫ್ಲೇವರ್ ತುಂಬಾ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಅದನ್ನು ಹಾಕೋತೀನಿ. ಹಾಗೆ ರೋಸ್ಟ್ ಮಾಡಿರೋ ಮಖಾನ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೆ. ಸೊ ಈ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಪುಳಿಯೋಗರೆನೋ ಅಥವಾ ಏನಾದರೂ ಅತ್ತೆಗೂ ಇದ್ದಾರಲ್ವ ಪುಳಿಯೋಗರೆ ಮಾಡಿಕೊಡೋಣ ಅಂತ ಹೇಳಿ. ಸೊ ನಾನು ರೈಸ್ ಬೆಳಗ್ಗೆ ತಿನ್ನಲ್ವಲ್ಲ, ಸ್ವಲ್ಪ ಕಮ್ಮಿ ಅಲ್ಲ ರೈಸು, ಹಾಗಾಗಿ ಸ್ಮೂತಿ ಮಾಡಿಕೊಂಡೆ. ಸೊ ನನ್ನ ಸ್ಮೂತಿ ಕೂಡ ಯಮ್ಮಿಯಾಗಿತ್ತು ಇವತ್ತಿನ ಸ್ಮೂತಿ ಅಂತ ಹೇಳ್ಬೋದು. ಮಖಾನದಂತೂ ಸ್ಮೂತಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬನಾನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಂದಿತ್ತು. ಮಖಾನ ಹಂಗೇ ತಿನ್ನೋದಕ್ಕೆ ಒಂಥರ ಏನೋ ಅನಿಸಿದ್ರೆ ಈ ಥರ ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಪಂಪ್ಕಿನ್ ಸೀಡ್ಸು ಎಲ್ಲ, ಸೂರ್ಯಕಾಂತಿ ಸೀಡ್ಸ್ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಈ ಸ್ಮೂತೀಸ್ಗಳೆಲ್ಲ ಸ್ಟಾರ್ಟ್ ಮಾಡಿದಾಗ್ಲಿಂದ, ನನ್ನ ಒಂದು ಡಯಟ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಒಂಥರ ಫುಡ್ ರೂಟೀನ್ ತುಂಬಾ ಇಷ್ಟ ಆಗ್ತಾಯಿದೆ. ಸೊ ಈ ಕಡೆ ನನ್ನ ಮಗಳಿಗೂ ಮತ್ತು ಅತ್ತೆಗೂ
ಮನೇಲೆ ಪುಳಿಯೋಗರೆ ಪೌಡ್ರ್ ಥರ ಇರುತ್ತಲ್ಲ ಅದನ್ನು ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಡೋಣ ಅಂಥೇಳಿ ರೈಸ್ ಕೂಡ ಕುಕ್ಕರಲ್ಲಿ ಇಟ್ಟಿದ್ದಾಗಿತ್ತು. ನನ್ನ ಮಗಳಿಗೆ ಸ್ಮೂತಿ ಮಾಡಿ ಎಷ್ಟು ಸತಿ ಟ್ರೈ ಮಾಡ್ತೀನಿ ತಿನ್ನಿಸೋದಕ್ಕೆ ಕುಡಿಸೋದಕ್ಕೆ. ಅವಳದೇನೋ ಗೊತ್ತಿಲ್ಲ ಇಷ್ಟಪಟ್ಟು ಬರೀ ಹಣ್ಣುಗಳು ಹಂಗೆ ಹಣ್ಣಾದರೆ ತಿಂತಾಳೆ ಮಾಡ್ತಾಳೆ. ಇಲ್ಲ ಈ ಥರ ಸ್ಮೂತೀಸ್ಗಳೆಲ್ಲ ಮಾಡಿಕೊಟ್ರೆ ಅವಳು ಏನೋ ಅಷ್ಟು ಇಷ್ಟಪಟ್ಟು ಕುಡಿಯೋಲ್ಲ. ಆದರೂ ನಾನು ಸ್ವಲ್ಪ ಒಂದು 3-4 ಸ್ಪೂನ್ ನಾನು ತಿನ್ನೋದ್ರಲ್ಲೇ ತಿನ್ನಿಸ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಅವಳು ತಿನ್ನೋ ಥರ ಆಗುತ್ತೆ ಅಂತ ಹೇಳಿ. ಸೊ ನೋಡ್ಬೋದು ನಾನು ಈ ರೀತಿ ಮನೇಲೇ ಹುಣಸೆ ಹುಳಿ ಬೆಲ್ಲ ಸ್ವಲ್ಪ ಪೌಡರ್ ಏನಿತ್ತಲ್ಲ ಅದು ಪುಳಿಯೋಗರೆ ಪೌಡರ್ ಎಲ್ಲ ಹಾಕ್ಕೊಂಡು ಈ ರೀತಿ ಗೊಜ್ಜು ಮಾಡ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಮ್ಮತ್ತೆ ಅಂತೂ ಇವತ್ತು ಪುಳಿಯೋಗರೆ ಚೆನ್ನಾಗಿದೆ ಅಂತ ಹೇಳಿ ತಿಂತಾಯಿದ್ರು. ಸೊ ಸ್ವಲ್ಪ ನಾನು ಇದಕ್ಕೆ ಖಾರ ಪುಡಿ ಆ್ಯಡ್ ಮಾಡ್ಕೊತೀನಿ. ಹಾಗೆ ಮನೆಯದು ಒಂದು ಸ್ವಲ್ಪ ಪೌಡರ್ ಇರುತ್ತೆ, ಅಂದರೆ ನಾನು ಕಾಳು ಎಲ್ಲ ಹಾಕಿ ಮಾಡಿರೋ ಅಂಥ ಧನಿಯಾ ಪೌಡರೆಲ್ಲ ಅದನ್ನು ಹಾಕ್ಕೋತೀನಿ. ಸಕ್ಕತ್ತಾಗಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ಸೊ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿನೂ ಹಾಕೋತೀನಿ. ನಾನು ಇವತ್ತು ಕೊಬ್ಬರಿ ತುರಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಸೊ ಆಯಿತು, ಬ್ರೇಕ್ಫಾಸ್ಟ್ ಅವ್ರಿಗೂ ಮಾಡಿಕೊಟ್ಟೆ. ನಾನು ಕೂಡ ಸ್ಮೂತಿ ತಿಂದ್ಕೊಂಡು ಸ್ವಲ್ಪ ಬ್ರೇಕ್ ಕೊಟ್ಟು ಹೋಗಿ ಸ್ನಾನ ಮಾಡ್ಕೊಂಬಂದು ಇವತ್ತು ದೇವ್ರ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಡೈಲಿ ಈವ್ನಿಂಗ್ ಟೈಮಲ್ಲಿ ಸಂಜೆ ದೀಪ ಕಾಮಾಕ್ಷಿ ದೀಪ ಹಚ್ಬೇಕಲ್ಲ ಹೆಣ್ಮಕ್ಳು ಮನೇಲಿ. ಸಂಜೆ ದೀಪ ಮನೇಲಿ ಆ್ಯಕ್ಚುಲಿ ಒಂದು 5:30-6 o'clock ಹಂಗೆ ಹೆಣ್ಣು ಮಕ್ಕಳು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತಾರೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿಕೊಂಡು ಹಸ್ಬೆಂಡ್ಗೆ ಬೆಳಗ್ಗೆ ಪೂಜೆಗೆ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಅವರು ಡೈಲಿ ಒನ್ ಡೇನೂ ಮಿಸ್ ಮಾಡಲ್ಲ. ಏನೋ ಯಾವಾಗಲೋ ಅಂದರೆ ರೇರಾಗಿ ಏನಾದರೂ ಕೇಸ್ ಇತ್ತು ಅಂದರೆ ಆ ಟೈಮಲ್ಲಿ ಮಾರ್ನಿಂಗ್ ಮಿಸ್ ಮಾಡ್ತಾರೆ. ಬಟ್ ಅವರು ಡ್ಯೂಟಿಗೆ ಹೋಗೋಳಗೆ ಅವರೇ ಪೂಜೆ ಮಾಡಿ ಹೋಗ್ತಾ ಇರ್ತಾರೆ. ಸೊ ನಾನು ಮಿಕ್ಸ್ ಮಾಡಿದೆ. ಈವ್ನಿಂಗ್ ನಾನು ಅಲ್ಲಿಗೆ ಬೆಳಗ್ಗೆ ಪೂಜೆ, ಅವರು ಈವ್ನಿಂಗ್ ಪೂಜೆ, ನಾನು ಆ ಥರ ಮಾಡ್ತೀವಿ. ಬಟ್ ಇವತ್ತು ಹಸ್ಬೆಂಡ್ ಮಾಡಿ ಹೋಗಿಲ್ಲ, ಟೈಮ್ ಆಯಿತು ಅಂತ ಹೇಳಿ ಹೋಗ್ಬಿಟ್ಟಿದ್ರಲ್ವ. ಆ್ಯಕ್ಚುಲಿ ಬೇಗ ಹೋಗಬೇಕಿತ್ತು ಕೇಸ್ಗೆ. ಒಂದು 7:30-6 o'clock ಹೋದರು ಅನ್ಕೋತೀನಿ. ಹಾಗೆ ಇನ್ನೊಂದು, ನಾನು ಕಳಸ ಕೂರಿಸಲ್ವಾ ಅಂತ ಕೇಳ್ಬೋದು ನೀವು. ಕಳಸ ಕೂರ್ಸೋಕೆ ನನಗೂ ತುಂಬ ಇಷ್ಟ ಪೂಜೆಯಲ್ಲಿ ಶುಕ್ರವಾರ. ಬಟ್ ಏನು ಮಾಡಲಿ, ನಾನು ಮನೇಲಿ ದೇವ್ರ ಮನೆ ಸಪ್ರೇಟಾಗಿಲ್ಲ. ಹಾಗೆ ಕಿಚನಲ್ಲಿ ಒಂದು ಕಡೆ ಸೈಡಲ್ಲೇ ನಾನು ಈ ಮಂಟಪ ಥರ ಇದನ್ನ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನನಗೆ ಕಳಸ ಎಲ್ಲ ಕೂರಿಸಿ ಜಾಗ ಇಲ್ಲದೆ ಈ ಕಾರಣ ನಾನು ಕೂರಿಸ್ತಾ ಇಲ್ಲ. ನಂದು ಬೇರೆಯೇ ಪ್ಲಾನಿಂಗ್ ಇದೆ. ನನಗೆ ಪೂಜೆ ಮನೆ ಆ ಥರ ಇರಬೇಕು ಈ ಥರ ಇರಬೇಕಂತಲ್ಲ, ನೋಡಬೇಕು ಮುಂದೆ. ಹೀಗೆ ಈ ಮನೆಗೆ ನಾನು ಏನಕ್ಕೆ ಮಂಟಪ ಸಪ್ರೇಟಾಗಿ ದೇವ್ರ ಮನೆ ತೊಗೋಬೋದಲ್ವಾ ಅನ್ಬೋದು. ಈ ಮನೆಗೆ ಏನಕ್ಕೆ ತಗೋತಿಲ್ಲ ಅಂದರೆ, ಎಗೇನ್ ನಾವು ಹೈದ್ರಾಬಾದಿಂದ ಏನಾದರೂ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ ಶಿಫ್ಟಿಂಗ್ ಟೈಮಲ್ಲಿ ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಅದು ತೊಗೊಂಡ್ರೆ ಕಾಸ್ಟ್ಲಿ ಚೆನ್ನಾಗಿರೋದೇ ತೊಗೋಬೇಕು ಅಂತ ಹೇಳಿ ನಾನು ತೊಗೋತಾ ಇಲ್ಲ ಸದ್ಯಕ್ಕೆ. ಬಟ್ ಮುಂದೆ ಮುಂದೆ ಬೇರೆಯೇ ನಂದೇನೋ ಪ್ಲಾನಿಂಗ್ ಇದೆ. ಸೊ ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ ದೇವ್ರ ಮನೆ ಎಲ್ಲ. ಸೊ ಇದಿಷ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚ್ ಶುರು ಮಾಡೋಣ ಅಂತೇಳಿ ನಾನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ನಾನು ಬಿಟರ್ ಗಾರ್ಡು ಅಂದರೆ ಏನಿದು ಬಿಟರ್ ಗಾರ್ಡು ಏನಪ್ಪ ಆಗ್ಲಿಕಾಯಿ, ಅದು ಹಂಗೇ ಉಳಿಸ್ಬಿಟ್ಟಿದ್ದೀನಿ, ನೋಡೇ ಇಲ್ಲ ನಾನು. ಸೊ ಇವತ್ತು ಅಯ್ಯೋ ಇದನ್ನು ಮಾಡಲಿಲ್ಲ ಅಂದರೆ ಇನ್ನೊಂದು 2 ಡೇಸಲ್ಲಿ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹೆಚ್ಕೊಂಡು ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಫಸ್ಟು ನಾನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಏನಂದರೆ, ಒಬ್ಬರು ನನಗೆ ನಾನು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ ಅಂತ ವೀಡಿಯೋಸ್ನ ಕೇಳ್ತಾ ಇದ್ದೀರ ತುಂಬ ಜನ. ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ವ್ಯೂಸ್ ಬರ್ತಾಯಿದೆ ಚೆನ್ನಾಗಿ ವೀಡಿಯೋಸ್ಗೆ, ಶಾರ್ಟ್ ವೀಡಿಯೋಸ್ಗೆ. ಅದರಲ್ಲಿ ಕನೆಕ್ಟ್ ಆಗ್ತಿದ್ದೀರಾ ನೀವು. ಸೊ ಹೇಳ್ತೀನಿ ಯಾವ ಥರ ಎಡಿಟ್ ಮಾಡ್ತೀನಿ, ಯಾವ ಆ್ಯಪ್ ಅಂತ. ಇವಾಗ ನಾನು ತೋರಿಸ್ತಿರೋ ಕಾರಣ ಇದು ಬಂದುಬಿಟ್ಟು ನಮ್ಮ ಅತ್ತೆ ಊರಿಂದ ಬಂದಿದ್ರಲ್ಲ, ಅವರು ಗಾಣದಲ್ಲಿ ಒಂದು ಎಣ್ಣೆನ ಹಾಕಿಸ್ಕೊಂಬಂದಿದ್ರು. ಕಡಲೆಕಾಯಿ ಎಣ್ಣೆ, ಅಲ್ಲಿ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅವರು ಗಾಣದಲ್ಲಿ ಹಾಕಿಸ್ತಾರೆ. ನನಗೂ ಈ ಸತಿ ಒಂದು 6 ಲೀಟ್ರಷ್ಟು ತೊಗೊಂಬಂದು ಕೊಟ್ಟಿದ್ದಾರೆ. 5 ಲೀಟ್ರಷ್ಟು ನಾನು 5 ಲೀಟ್ರ್ ಕ್ಯಾನ್ಗೆ ಹಾಕ್ಬಿಟ್ಟು ಇದು 1 ಲೀಟ್ರ್ ಸಪ್ರೇಟ್ ಇಟ್ಕೊಂಡಿದ್ದೆ ಇವಾಗ ಯೂಸ್ ಮಾಡೋಕೆ ಹಾಕೋಣ ಅಂತೇಳಿ. ಅದನ್ನು ವಾಟ್ರ್ ಬಾಟಲಲ್ಲೇ ತೊಗೊಂಬಂದಿದ್ರಲ್ಲ ಅದನ್ನು ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಇದು ಏನಕ್ಕೆ ನಾನು ಗಾಣದ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಮ್ಮ ಮನೇಲಿ ಅಂದರೆ, ಇವಾಗೆಲ್ಲ ರೀಫೈಂಡ್ ಆಯಿಲು ತುಂಬಾ ಏನೋ ತಿನ್ನಬಾರ್ದು ಜಾಸ್ತಿ ಅಂತ ಹೇಳಿ, ಹಾಗೆಯೇ ಈ ಥರ ಏನೋ ಸ್ವಲ್ಪ ನಾನೆಲ್ಲ ನ್ಯೂಸ್ ಕೇಳ್ತಾ ಇರ್ತೀನಲ್ಲ. ಸೊ ನಾನು ಅದಕ್ಕೇನೆ ಅತ್ತೆಗೆ ನಾನು ಫಸ್ಟ್ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅತ್ತೆ ಊರ ಕಡೆ ಎಲ್ಲ ಅವ್ರು ಇದೇ ಎಣ್ಣೆ ಯೂಸ್ ಮಾಡ್ತಾರಂತೆ, ನೀನು ಇದನ್ನೇ ಯೂಸ್ ಮಾಡು, ಏನಕ್ಕೆ ಅದು ರಿಫೈಂಡ್ ಎಣ್ಣೆ ಎಲ್ಲ ಕೆಮಿಕಲ್ಲು ಹಾಗೆ ಹೀಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಅವರೇ ಮಾಡಿ ಎಣ್ಣೆನ ಮಾಡಿಸ್ಕೊಂಡು ತೊಗೊಂಬಂದು ಕೊಟ್ರಲ್ಲ, ಹಂಗಾಗಿ ನಾನು ಕೂಡ ಯೂಸ್ ಮಾಡ್ತಿದ್ದೀನಿ. ನನಗೆ ಕೊಬ್ಬರಿ ಎಣ್ಣೆನೂ ತೊಗೊಂಬರ್ದಂತ ಮೊದಲ ಅಂತ ಕೇಳ್ತಾಯಿದ್ರು.
ನಂಗೆ ಅದೇನೋ ಗೊತ್ತಿಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋ ಅಡುಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಒಂದು ಟೈಮ್ ಅವ್ರು ತೊಗೊಂಬಂದಿದ್ರು, ನಾನು ಯೂಸ್ ಮಾಡಿದೆ, ಹಂಗೆ ಹಿಟ್ಟು ವೇಸ್ಟ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಈ ಸತಿ ಕಡಲೆಕಾಯಿ ಎಣ್ಣೆನ ಗಿಣ್ಣಿಲೇ ಹಾಕಿಸ್ಕೊಂಡು ಬಂದಿದ್ದಾರೆ ಗಾಣದಲ್ಲಿ. ಸೊ ಗಾಣದ ಎಣ್ಣೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಅಂತಾರೆ. ನಾನು ರಿಫೈನ್ಡ್ ಆಯಿಲ್ 2 ಸ್ಪೂನ್ ಯೂಸ್ ಮಾಡೋ ಬದಲು ಇದನ್ನು 1 ಸ್ಪೂನ್, ಅಂದರೆ ಅದನ್ನು 2 ಸ್ಪೂನ್ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಆ ಪ್ಲೇಸಲ್ಲಿ 1 ಸ್ಪೂನ್ ಆ ಥರ ಯೂಸ್ ಮಾಡಿಕೊಂಡು ಮಾಡ್ತೀನಿ. ಸೊ ಅಷ್ಟೇ, ಎಣ್ಣೆಲೆಲ್ಲ ಫ್ರೈ ಮಾಡಿಕೊಂಡು ಬಿಟ್ಟರ್ ಗಾರ್ಡ್ನ ನೀಟಾಗಿ ಅದ್ರದ್ದು ಕಹಿನೆಸ್ ಹೋಗಲಿ ಅಂತ ನಾನು ಎಣ್ಣೆಲಿ ಫಸ್ಟು ಫ್ರೈ ಮಾಡ್ಕೊತೀನಿ. ಡೀಪ್ ಫ್ರೈ ಎಲ್ಲ ಶಾಲೋ ಫ್ರೈ ಮಾಡ್ಕೊತೀನಿ. ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಈ ಪಲ್ಯ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೋತೀನಿ. ಸೊ ಬಟ್ ನಾನು ಸ್ಟೈಲಲ್ಲಿ ಮಾಡೋದು ಅಂದರೆ ಈ ಥರನೇ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಬೇಯಿಸ್ಕೊತೀನಿ ಪಲ್ಯನ. ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಆವಾಗ ಈ ಬಿಟ್ಟರ್ ಗಾರ್ಡ್ ಕಹಿನೆಸ್ನ ಅದು ಹೊಡೆಯುತ್ತೆ, ಅಂದರೆ ಅದ್ರ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ, ಕಹಿನೆಸ್ನ ಬರೋದಕ್ಕೆ ಬಿಡೋದಿಲ್ಲ ಈ ಹುಣಸೆ ಹುಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ. ಹಾಗೆ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು, ನಾನು ತೆಂಗಿನಕಾಯಿ ಎಲ್ಲದಕ್ಕೂ ನನ್ನ ಪಲ್ಯ ಅಂದರೆ ಸಾಕು ತೆಂಗಿನಕಾಯಿ ನಂಗೆ ಇರಲೇಬೇಕು. ಸೊ ಹಂಗಾಗಿ ಇವಾಗ ನಂದು ಬಿಟ್ಟರ್ಗಡ್ ಪಲ್ಯ ರೆಡಿ ಆಯಿತು. ಒಂದು ಕಡೆ ನಾನು ಸಾಂಬಾರ್ಗಳು ಮಾಡ್ಕೊಳ್ಳೋಣ ಅಂತ ಹೇಳಿ ಪಲ್ಯ ರೆಡಿ ಮಾಡಿಟ್ಟಾದಮೇಲೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅತ್ತೆ ಅಷ್ಟರಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಳಿದು ಕೊಟ್ಟಿದ್ರು. ಸೊ ಹಂಗಾಗಿ ಹಾಗೆ ಈ ಪಲ್ಯಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ಅಡುಗೆಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ನಾನು ಹೊರಗೆ, ಅಂದರೆ ಭವಿಷ್ಯನ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು ಇವತ್ತು. ಆ್ಯಕ್ಚುಲಿ ನೆನ್ನೆನೇ ಲಾಸ್ಟ್ ಡೇ ಇತ್ತು ಅವಳದು. ಇವತ್ತು ಏನೋ ಡಾಕ್ಯುಮೆಂಟು ಅಂತ ಏನೋ ಗೊತ್ತಿಲ್ಲ, ಇವತ್ತು ಕಳಿಸ್ಬೇಕು ಲಾಸ್ಟ್ ಅಂತ ಹೇಳಿ ಮತ್ತೆ ಏನೋ ಮೆಸೇಜ್ ಮಾಡಿದರು. ಸೊ ನಾನು ನೆನ್ನೆನೇ ಲಾಸ್ಟ್ ಅಲ್ಲಪ್ಪ ಅಂದ್ಕೊಂಡಿದ್ದೆ. ಇವತ್ತು ಹೇಗೇನು ಹೋಗಿ ಒನ್ ಡೇ ಗೊತ್ತಿಲ್ಲ. ಸೊ ಜಸ್ಟ್ 1 ಅವರ್ ಏನೋ ಕರೆದಿದ್ರು ಬರಬೇಕು ಮಕ್ಕಳು ಅಂತ ಹೇಳಿ. ಇವತ್ತು ಹೋಗಿ ಕರ್ಕೊಂಡು, ಬಿಸಿಲಂದರೆ ತುಂಬ ಬಿಸಿಲಿದೆ, ಅದಕ್ಕೆ ಅವಳಿಗೆ ಹ್ಯಾಟ್ ತೊಗೊಂಡು ಹೋಗಿದ್ದೆ. ಹ್ಯಾಟ್ ಹಾಕೋ ಮಗನೇ ಸಖತ್ತು ಬಿಸಿಲಿದೆ ಅಂತ ಹೇಳಿ ಅದು ಅವ್ರ ಪಪ್ಪಂದು ತೊಗೊಂಡೋಗಿದ್ದೆ ನಾನು. ಅವಳದು ಸದ್ಯಕ್ಕೆ ಸಿಗಲಿಲ್ಲ ಅಂತ ಹೇಳಿ ಅವ್ರ ಪಪ್ಪಂದು ಯೂಸ್ ಮಾಡ್ಕೊಂಬಂದು ಸೋಫಾ ಮೇಲೆ ಹಂಗೆ ಇಟ್ಟಿದ್ರು, ತೊಗೊಂಬಂದೆ. ನಾನಂತೂ ನನ್ನ ಫೇಸ್ನ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ಇದನ್ನು ತೊಗೊಂಬಂದಿದ್ದೆ. ಹಾಗೆ ಬರ್ತಾ ಮಕ್ಕಳಿಬ್ಬರಿಗೂ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಡ್ರೆಸ್ ನೋಡೋಣ ಅಂತೇಳಿ ಒಂದು ಚೂಡಿದಾರ್ ಟೈಪ್ ಬೇಕಿತ್ತು ಅಂತ ಹೇಳಿ ನಿಯರ್ ಬೈ ಇರೋವಂಥ ಒಂದು ಶಾಪಿಗೆ ಆನ್ ದ ವೇ ಬರ್ತಾ ಹೋಗಿ ಬಂದೆ ನಾನು. ಬಂದು ಆವಾಗಲೇ ಚಪಾತಿ ಪಲ್ಯ ಎಲ್ಲ ಮಾಡಿಟ್ಟಿದ್ನಲ್ಲ, ಇವಾಗ ಸಾಂಬಾರಿಗೆ ಎಲ್ಲ ಹೆಚ್ಚಿಟ್ಟು ಹೋಗಿದ್ದೆ. ಬಂದು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ತರಕಾರಿ ನೋಡ್ಬೋದು, ಎಲ್ಲ ಮಿಕ್ಸ್ ತರಕಾರಿ. ಫ್ರಿಜ್ಜಲ್ಲಿ ಎಲ್ಲ ಇವತ್ತು ಫ್ರಿಜ್ನ ಕ್ಲೀನ್ ಮಾಡಿದೆ ನಾನು. ಹಳೇದೆಲ್ಲ ಏನಿತ್ತೋ ವೆಜಿಟೇಬಲ್ಸ್ನೆಲ್ಲ ಇವತ್ತು ಖಾಲಿ ಮಾಡಿಬಿಡೋಣ, ನಾಳೆ ಹೋಗಿ ತರಕಾರಿಗಳ್ನೆಲ್ಲ ತರೋಣ ಅಂತ ಹೇಳಿ ಜಸ್ಟ್ ಎಲ್ಲ ಒಂದೊಂದು ಎರಡೆರಡು ಇತ್ತು. ಒಂದು ಆಲೂಗೆಡ್ಡೆ ಇತ್ತು, ಒಂದೆರಡು ಕ್ಯಾರೆಟ್ ಇತ್ತು, ಬದನೆಕಾಯಿ ಅಂತೂ ಒಂದಿತ್ತು. ಸೊ ಸಾಂಬಾರು ಈರುಳ್ಳಿ ಎಲ್ಲ ಹಿಂಗೆ ಹಾಕಿಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ತರಕಾರಿಗಳ್ನೆಲ್ಲ ನಾನು ಬೇಳೆ ಜೊತೆನೇ ಒಂದು ಕೂಗಿಸ್ಕೊತೀನಿ. ಆ್ಯಕ್ಚುಲಿ ಸಲ ಈ ಥರ ಮಾಡ್ಕೊಳಲ್ಲ, ಇವತ್ತು ನಾನು ಕೂಗಿಸ್ಕೊಂಡು ಮಾಡ್ತಿದ್ದೀನಿ. ವೆಜಿಟೇಬಲ್ಸ್ನೆಲ್ಲ ಸಪ್ರೇಟ್ ಒಗ್ಗರಣೆ ಹಾಕ್ಕೊಂಡು ಬೇಳೆ ಮಾತ್ರ ಯೂಶ್ವಲ್ ಕೂಗಿಸ್ಕೊಂಡು ಮಿಕ್ಸ್ ಮಾಡ್ತಿದ್ದೆ. ಇವತ್ತು ನಾನು ತರಕಾರಿ ನುಗ್ಗೆಕಾಯಿ ಎಲ್ಲ ಇತ್ತಲ್ಲ, ಬೇಗ ಆಗಿಬಿಡ್ಲಿ ಮತ್ತೆ ಬೇಯಿಸೋ ಜಸ್ಟ್ ಇವಾಗ ಅದನ್ನು ಕೂಗಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ರೆ. ಇಲ್ಲ ಅಂದರೆ ಮತ್ತೆ ತರಕಾರಿನೆಲ್ಲ ಬೇಯಿಸ್ಕೋಬೇಕಿತ್ತಲ್ಲ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ. ಪಲ್ಯ ಅಂತೂ ರೆಡಿ ಆಗಿದೆ ಆಲ್ರೆಡಿ, ನೋಡ್ಬೋದು ಪಕ್ಕದಲ್ಲಿ. ಅದನ್ನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನನ್ನ ಒಂದು ತರಕಾರಿ ಸಾಂಬಾರು ಆಯಿತು, ಪಲ್ಯ ಆಯಿತು, ಚಪಾತಿ ಆಯಿತು. ಇವಾಗ ಮಕ್ಕಳಿಗೆ ಸ್ವಲ್ಪ ಕಿಚಡಿ ಮಾಡ್ಕೊಡೋಣ ಅಂತೇಳಿ ಅದನ್ನು ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿಂದು ಊಟ, ಅತ್ತೆಗೆ ಮುದ್ದೆ ಬೇಕು ಅಂದರು, ಅವ್ರಿಗೂ ಮುದ್ದೆ ಮಾಡಿಕೊಂಡ್ರು. ಇದಿಷ್ಟು ಇವತ್ತಿನ ವಿಡಿಯೋ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇದು ನೆಕ್ಸ್ಟ್ ವ್ಲಾಗ್ನ ಒಂದು ಗ್ಲಿಮ್ಸು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.